ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಸಿಸ್ಟರ್ ಸೆಲ್ವಿ, ಸಿಸ್ಟರ್ ಸುಮಾ, ಸಿಸ್ಟರ್ ರೋಸ್ಲಿ, ಎಲ್ಲ ಭಗಿನಿಯರಿಗೂ, ಶಿಕ್ಷಕರಿಗೂ, ಅತಿಥಿಗಳಾದ ಮಾನ್ಯ ಸೈಯದ್ ಜಮೀಲ್, ಯುವ ಕಾಂಗ್ರೆಸ್ ಪಕ್ಷದ ಕಾರ್ಯದರ್ಶಿ, ಇವರನ್ನು ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸೋಣ. ಎಲ್ಲಾದರಿರು ಎಂತಾದರಿರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲರಿಗೂ ಶುಭೋದಯ. ಗೌರವಾನ್ವಿತ ಮುಖ್ಯೋಪಾಧ್ಯಾಯಿನಿಯವರೇ, ಮುಖ್ಯ ಅತಿಥಿಯವರೇ, ನಮ್ಮ ಶಾಲೆಯ ಸಹೋದರಿಯರೇ, ಶಿಕ್ಷಕರೇ ಹಾಗೂ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಧ್ವಜಾರೋಹಣವನ್ನು ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಸೈಯದ್ ಜಮೀಲ್ ರವರು ನಡೆಸಿಕೊಳ್ಳಬೇಕೆಂದು ವಿನಂತಿಸುತ್ತೇನೆ ಹಾಗೂ ಎಲ್ಲ ಭಗಿನಿಯರನ್ನು ಆಹ್ವಾನಿಸುತ್ತೇನೆ. ಈಗ ನಾಡಗೀತೆಯನ್ನು ಹಾಡಲಾಗುವುದು. ಎಲ್ಲರೂ ಎದ್ದು ನಿಲ್ಲಬೇಕೆಂದು ವಿನಂತಿ. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಪವಿತ್ರ ಬೈಬಲ್ ಗ್ರಂಥದಿಂದ ವಾಚನ. ಎಫೆಸ್ಯರಿಗೆ ಬರೆದ ಪತ್ರ, ಅಧ್ಯಾಯ 6, ವಾಕ್ಯ 1-3. ಮಕ್ಕಳೇ, ಪ್ರಭುವಿನಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತಿಗೆ ಕಿವಿಗೊಡಿ. ಇದು ಧರ್ಮಸಮ್ಮತವಾದುದು. ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಂಬುದು ವಾಗ್ದಾನದಿಂದ ಕೂಡಿದ ಮೊದಲನೆಯ ಆಜ್ಞೆ. ಇದನ್ನು ಪಾಲಿಸಿದರೆ ನಿನಗೆ ಶುಭವಾಗುವುದು, ನೀನು ಬಹುಕಾಲ ಬಾಳುವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. What
ತಂದೆಯೇ, ಇಂದು ನಮ್ಮ ರಾಜ್ಯದ ದಿನವನ್ನು ಆಚರಿಸುವಾಗ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ರಾಜ್ಯದ ಎಲ್ಲ ಮಂತ್ರಿಗಳನ್ನು ಆಶೀರ್ವದಿಸಿರಿ. ಇವರೆಲ್ಲರೂ ನಮ್ಮ ನಾಡಿನ ಹಿತಾಸಕ್ತಿಗಾಗಿ ದುಡಿಯುವಂತೆ ಬೇಕಾದ ಜ್ಞಾನವನ್ನು ನೀಡಿರಿ. ನಮ್ಮ ರಾಜ್ಯದ ಜನರನ್ನು ಆಶೀರ್ವದಿಸಿರಿ. ಪ್ರತಿಯೊಬ್ಬರೂ ಜಾತಿ, ಮತ, ಭಾಷೆ ಎಂಬ ಆಂತರಿಕ ಕಲಹಗಳಿಂದ ದೂರವಿದ್ದು ನಾವೆಲ್ಲರೂ ಒಂದೇ ಎಂಬ ಮನೋಭಾವದಿಂದ ಇರುವಂತೆ ಅನುಗ್ರಹಿಸಿರಿ. ನಮ್ಮ ನಾಡಿನಲ್ಲಿ ಪ್ರತಿಯೊಬ್ಬ ಪ್ರಜೆಯು ತಮ್ಮ ಹಕ್ಕುಗಳಿಂದ ವಂಚಿತರಾಗದೆ ಸಿಗಬೇಕಾದ ಎಲ್ಲ ಸೌಕರ್ಯಗಳು ದೊರೆತು ನಾಡಿನಲ್ಲಿ ಸರಿಯಾದ ಸಮಯಕ್ಕೆ ಮಳೆ ಮತ್ತು ಬೆಳೆಯಾಗಿ ಹಾಗೂ ಪ್ರತಿಯೊಬ್ಬರಿಗೂ ದಿನನಿತ್ಯದ ಆಹಾರ ಸಿಗುವಂತೆ ಪ್ರತಿಯೊಬ್ಬರೂ ನಿಮ್ಮ ಪವಿತ್ರ ನಾಮವನ್ನು ಕೊಂಡಾಡುವಂತೆ ಪ್ರಾರ್ಥಿಸುತ್ತೇವೆ. ಆಮೆನ್. ಈಗ ಪ್ರಾರ್ಥನಾ ನೃತ್ಯ ಹೈಸ್ಕೂಲ್ ಮಕ್ಕಳಿಂದ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ನಡುನಾಡಿ ಇರಲಿ ಗಡಿನಾಡಿ ಇರಲಿ ಕನ್ನಡದ ಕಳೆಯ ಕೆಚ್ಚೇವು. ಮರೆತೇವು ಮರೆವ ತೆರೆದೇವು ಮನವ, ಎಳೆದೇವು ಒಲವ ಹಿಡಿ ನೆನಪ. ನರ ನರವನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಈಗ ಸ್ವಾಗತ ಭಾಷಣವನ್ನು ನೀಡಲು ಬರುತ್ತಿದ್ದಾರೆ ಐಜಾ ಫಾತಿಮಾ 5ನೇ ತರಗತಿಯಿಂದ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಎದೆತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ನಿಮ್ಮೆಲ್ಲರ ಅನುಮತಿಯಿಂದ ಪ್ರಾರಂಭಿಸುತ್ತಿದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ಪ್ರಾಂಶುಪಾಲರಾದ ಸಿಸ್ಟರ್ ಆಂಥನಿ ಮರಿಯಾ ಸೆಲ್ವಿ ಅವರೇ, ಸಿಸ್ಟರ್ ಸುಮಾ, ಸಿಸ್ಟರ್ ರೋಸಿ ಮತ್ತು ಶಿಕ್ಷಕಿ ವೃಂದದವರೇ, ಪೋಷಕರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಿಮಗೆಲ್ಲರಿಗೂ 69ನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇಂದು ನವೆಂಬರ್ 1, ಕನ್ನಡ ನಾಡಿನ ಎಲ್ಲ ಕನ್ನಡಿಗರಿಗೆ ಹೆಮ್ಮೆಯ ದಿನ. ಈ ಸುಂದರವಾದ ಭವ್ಯವಾದ ರಾಜ್ಯವನ್ನು ಸಂಭ್ರಮಿಸಲು
ಮತ್ತು ಈ ಭವ್ಯ ಸಂಸ್ಕೃತಿಯನ್ನು ನೆನಪಿಸಲು ನಾವು ಇಲ್ಲಿ ಸೇರಿದ್ದೇವೆ. 1956ರ ನವೆಂಬರ್ 1ರಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಮೈಸೂರು ರಾಜ್ಯವನ್ನು ಸ್ಥಾಪಿಸಲಾಯಿತು. ನಂತರ 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಕನ್ನಡ ನಾಡು ಏಕೀಕರಣವಾಗಲು ನಾಡಿನ ಹಲವು ಕವಿಗಳು, ಸಾಹಿತಿಗಳು, ವಿಚಾರವಂತರು ಸೇರಿದಂತೆ ಹಲವು ಮಹನೀಯರ ಕೊಡುಗೆ ಅಪಾರ. ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾವ್, ಅನಂತರಾವ್, ಕುವೆಂಪು, ಕೆಂಗಲ್ ಹನುಮಂತಯ್ಯ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಕೆ ಶಿವರಾಮ್ ಕಾರಂತ್ ಸೇರಿದಂತೆ ನೂರಾರು ಮಹನೀಯರು, ಲಕ್ಷಾಂತರ ಪ್ರಜೆಗಳ ಹೋರಾಟದ ಫಲವಾಗಿ ನಾವು ಇಂದು ಏಕೀಕೃತ ನಾಡನ್ನು ಕಟ್ಟಿಕೊಂಡಿದ್ದೇವೆ. ಕನ್ನಡದ ಇತಿಹಾಸ, ಮಹತ್ವ ಮತ್ತು ಹೋರಾಟದ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವವು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಈ ದಿನವು ನಮಗೆ ಸ್ಫೂರ್ತಿ ನೀಡುತ್ತದೆ. ಈ ವಿಶೇಷ ದಿನದ ಸಂಭ್ರಮವನ್ನು ಹೆಚ್ಚಿಸಲು ನಮ್ಮೊಂದಿಗೆ ಸೇರಿರುವ ಎಲ್ಲ ಗಣ್ಯರಿಗೂ, ಅತಿಥಿಗಳಿಗೂ ಹಾಗೂ ನನ್ನೆಲ್ಲ ಬಂಧು ಮಿತ್ರರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ನಿಮ್ಮೆಲ್ಲರ ಉಪಸ್ಥಿತಿಯು ಈ ಕಾರ್ಯಕ್ರಮಕ್ಕೆ ವಿಶೇಷ ಗೌರವವನ್ನು ತಂದಿದೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಶಾಲೆಯ ವ್ಯವಸ್ಥಾಪಕರಾದ ಸಿಸ್ಟರ್ ಎಮ್ಮ ಮಚಳರವರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇವೆ. ಈಗ ಮುಖ್ಯ ಅತಿಥಿಗಳ ಬಗ್ಗೆ ಒಂದು ಕಿರು ಪರಿಚಯ ನೀಡಲು ರಿಫಾರ್ ಅವರು ಬರುತ್ತಿದ್ದಾರೆ. ಸೈಯದ್ ಜಮೀಲ್ ರವರು ಯೂತ್ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ಇವರು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಉಪಾಧ್ಯಕ್ಷರಾಗಿದ್ದಾರೆ. ಇವರು ಬೆಂಗಳೂರಿನ ಹಲವಾರು ಪ್ರಮುಖ ರೆಸ್ಟೋರೆಂಟ್ಗಳ ಮಾಲೀಕರು ಆಗಿದ್ದಾರೆ. ಇವರು ಬಿಬಿಎಂಪಿ ಹಫೀಜೆಯ ಶಾಲೆಯನ್ನು ದತ್ತು ತೆಗೆದುಕೊಂಡು ಅದನ್ನು ಅಂತಾರಾಷ್ಟ್ರೀಯ ಹೈಟೆಕ್ ಶಾಲೆಯನ್ನಾಗಿ ಪರಿವರ್ತಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಇವರು ಹಲವಾರು ಗ್ರಂಥಾಲಯಗಳ ನಿರ್ಮಾಣವನ್ನು ಮಾಡಿದ್ದಾರೆ. ಇವರು ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದಾರೆ. ಸೈಯದ್ ಜಮೀಲ್ ರವರಿಗೆ ಇಂದಿನ ನಮ್ಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಅದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈಗ ನಮ್ಮ ನಾಡು ನುಡಿಯ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಪುಟ್ಟ ಭಾಷಣವನ್ನು ನೀಡಲು ಬರುವುದು ವರ್ಣಿಕಾ 9ನೇ ತರಗತಿಯಿಂದ. ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಹೆಮ್ಮೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. 1956ರ ನವೆಂಬರ್ 1ರಂದು ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳು ಒಂದಾಗಿ ಸೇರಿ ನಮ್ಮ ಪ್ರಿಯ ರಾಜ್ಯ ಕರ್ನಾಟಕ ಹುಟ್ಟಿಕೊಂಡಿತು. ಈ ದಿನವು ನಮ್ಮೆಲ್ಲರಿಗೂ ಹೆಮ್ಮೆಯ ಹಾಗೂ ಗೌರವದ ದಿನವಾಗಿದೆ. ನಮ್ಮ ಕರ್ನಾಟಕವು ಸಂಸ್ಕೃತಿ, ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಂಗೀತದಲ್ಲಿ ಭಾರತದ ಶ್ರೇಷ್ಠ ಪ್ರದೇಶಗಳಲ್ಲಿ ಒಂದಾಗಿದೆ. ಕುವೆಂಪು, ಬೇಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ರಾಜ್ಕುಮಾರ್ ಮುಂತಾದ ಮಹನೀಯರು ನಮ್ಮ ನಾಡಿನ ಕೀರ್ತಿಯನ್ನು ವಿಶ್ವದ ಮಟ್ಟಿಗೆ ಏರಿಸಿದ್ದಾರೆ. ನಮ್ಮ ಕನ್ನಡ ಭಾಷೆ ಕೇವಲ ಮಾತನಾಡುವ ಭಾಷೆಯಲ್ಲ, ಅದು ನಮ್ಮ ಆತ್ಮಗೌರವ, ನಮ್ಮ ಗುರುತು. ಅದರಿಂದ ನಾವು ಎಲ್ಲರೂ ಕನ್ನಡವನ್ನು ಪ್ರೀತಿಯಿಂದ ಮಾತನಾಡಬೇಕು, ಗೌರವಿಸಬೇಕು ಮತ್ತು ಮುಂದಿನ ತಲೆಮಾರಿಗೆ ಅದರ ಮೌಲ್ಯವನ್ನು ತಿಳಿಸಬೇಕು. ನಾವು ಎಲ್ಲ ಕಡೆ ಕನ್ನಡವನ್ನು ಗೌರವವನ್ನು ಉಳಿಸಬೇಕು. ಶಾಲೆಯಲ್ಲಿ, ಮನೆಯಲ್ಲಿ ಅಥವಾ ಸಮಾಜದಲ್ಲಿ ಕನ್ನಡವನ್ನು ಬಳಸಿ ಕನ್ನಡಿಗರೆಂಬ ಹೆಮ್ಮೆಯನ್ನು ಜೀವಂತವಾಗಿಡೋಣ. ಎಲ್ಲೇ ಇರಲಿ, ಹೇಗೆ ಇರಲಿ, ಕನ್ನಡ ನಮ್ಮ ಉಸಿರಾಗಿರಲಿ. ಧನ್ಯವಾದಗಳು.
ಧನ್ಯವಾದಗಳು ವರ್ಣಿಕಾ. ಈಗ ಕೋಲಾಟ ನೃತ್ಯವನ್ನು ನಡೆಸಿಕೊಡುವವರು ಪ್ರೌಢಶಾಲೆಯ ತಂಡದವರು. ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ, ಘಲ್ಲು ಘಲ್ಲೆನು ದಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಘಲ್ಲು ಘಲ್ಲೆನು ತಾವು ದೋಸ್ತಿ, ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವ್. ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಘಲ್ಲು ಘಲ್ಲೆನು ತಾವ್ ಗೆಜ್ಜೆ. ಘಲ್ಲು ಘಲ್ಲೆನು ತಾವ್ ಗೆಜ್ಜೆ, ಘಲ್ಲು ತಾ ಜಣುತಾ ಗೆಜ್ಜೆ, ಘಲ್ಲು ತಾ ಜಣುತಾ. ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಣಿಯೋ, ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಣಿಯೋ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ. ನೋಡೋಕೆ ಸಾಲಾಕಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ. ದಾವಣಿಲೆ ಬೀಸುತ್ತಾರೆ ಹೆಣ್ಹೈಕಾಳು. ರೊಟ್ಟಿ ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಘಲ್ಲು ಘಲ್ಲೆನು ತಾವ್ ದೋಸ್ತಿ, ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಘಲ್ಲು ಘಲ್ಲೆನು ತಾವ್. ನೃತ್ಯ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದ. ಈಗ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಛದ್ಮವೇಷ ಪ್ರದರ್ಶನ.
ಕೋರಿವೆ ನುಡೆ ಈಗ 10ನೇ ತರಗತಿಯ ಮಕ್ಕಳಿಂದ ಸಮ್ಮಿಲನ ನೃತ್ಯ ಪ್ರದರ್ಶನ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಮಾತೆ ತುಂಗಭದ್ರೆ ಹರಿಯುತ್ತಿಹಳು ಇಲ್ಲಿ ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ. ಮಾನವನ ಪಾಪವನ್ನು ತೊಳೆವ ಕಲ್ಪವಲ್ಲಿ. ಅಪಾರ ಕೀರ್ತಿ ಗಳಿಸಿ ಮೆರೆವ ಭವ್ಯ ನಾಡಿದು ಕರ್ನಾಟವಿದು ನೃತ್ಯ ಶಿಲ್ಪ ಕಲೆಯ ಬೀಡಿದು. ಅಪಾರ ಕೀರ್ತಿಯೇ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರುಗಳು. ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ. ನಲಿದಾಡೋ ನೀರಿಗಳು ನಾವು ಉಸಿರಾಡೋ ಕಾಡಿಗಳು. ಕನ್ನಡ ನಾಡಿನ ಜೀವನದಿ ಕಾವೇರಿ ವರದಿ. ಅನ್ನವ ನೀಡುವ ದೇವನದಿ ಮೈಯಾರಿ ಕರುನಾಡೆ ಕೈ ಚಾಚಿದೆ ನೋಡೆ ಹಸಿರುಗಳೇ ಆದೋರಣಗಳೇ ಬಿಸು ಗಾಳಿ ಚಮರ ಬೀಸಿದೆ ಹಾರೋ ಹಕ್ಕಿ ಸ್ವಾಗತ ಕೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಎಡೆ ಹಾಸಿದೆ ನೋಡೆ ಕೂಗಡೆ ಶುಭ ಕೋರಿದೆ ನೋಡೆ. ಹುಟ್ಟಿದರೆ ಕನ್ನಡ ನಾಡ ಉಳಿಸಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ. ಬದುಕಿದ ಜಟಕ ಬಂಡಿ ವಿಧಿ ಅರೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಉಳಿಸಬೇಕು, ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಮ್ಮ ನಾಡು ನುಡಿಯ ಬಗ್ಗೆ ನಮ್ಮ ಶಾಲೆಯ ಆಡಳಿತಗಾರರಾದ ಸಿಸ್ಟರ್ ಎಮಾ ಮಾಚಾಡರವರು ಮಾತನಾಡಬೇಕೆಂದು ವಿನಂತಿ.
ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಬಹಳ ಶುಭ ದಿನ. ಈ ಶುಭ ದಿನ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುವ ಈ ನಮ್ಮ ಸಂತ ಫ್ರಾನ್ಸಿಸ್ ಝೇವಿಯರ್ ಅಂಗಣದಲ್ಲಿ ನನಗೆ ಒಂದು ಆಶ್ಚರ್ಯದ ಒಂದು ಸಮಯ. ಎಲ್ಲ ಇದು ಆಶ್ಚರ್ಯದ ಕೃತ್ಯ ಮಾಡಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಸಿಸ್ಟರ್ ಆಂಟನಿ ಮರಿಯಾ ಸೆಲ್ವಿ ಅವರ ವೃಂದದವರು ಎಲ್ಲರೂ ಸೇರಿ. ಇನ್ನೊಂದು ಅತ್ಯಂತ ಬೆರಗಾದ ಆಶ್ಚರ್ಯ ಅಂತ ಹೇಳಿದರೆ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿರುವ ಸೈಯದ್ ಜಮೀಲ್, ಇವರು ಚೇರ್ಮನ್ ಆಫ್ KMDC ಮೈನಾರಿಟಿ ಸೆಕ್ಷನ್ ಫಾರ್ ದ ಯೂತ್. ಹಿ ಈಸ್ ಅ ಯೂತ್ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿ. ಅವರ ಈ ಯೌವನಿಕ ಒಂದು ಪ್ರೆಸೆನ್ಸ್, ಪ್ರಸನ್ನತೆಯನ್ನು ನೋಡಿ ನಮಗೆಲ್ಲರಿಗೂ ಸಂತೋಷವಾಗಿದೆ. ಅವರಿಗೆಲ್ಲ ನಾವು ಚಪ್ಪಾಳೆ ತಟ್ಟೋಣ. ನಾವು ಹೇಳಬೇಕಾದ ಎಲ್ಲ ಸಂಗತಿಗಳನ್ನು ನಮ್ಮ ಮಕ್ಕಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಾವೇನು ಚಿಂತಿಸಿ ಆಲೋಚಿಸಿ ಇಡೀ ರಾತ್ರಿ ಸ್ವಪ್ನದಲ್ಲಿ ಕೂಡ ಕನ್ನಡನೇ ಕಂಡು ಬರೆದ ಕೆಲವು ಮಾತುಗಳನ್ನು ನಿಮಗೆ ಹೇಳಬೇಕು. 1968ರಲ್ಲಿ ನಾವು ಕನ್ನಡ ಪರೀಕ್ಷೆ ಮಾಡಿದ್ದು. ಅದ ನಂತರ ಕನ್ನಡದಲ್ಲಿ ನಾನು ಮಾತಾಡಿಲ್ಲ ಈ ರೀತಿಯಾಗಿ. ಇಂದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲೂ ನಮ್ಮ ಕರ್ನಾಟಕದ ಹರ್ಷದ ಬಾವುಟವನ್ನು ಧ್ವಜಗೇರಿಸಿದ್ದೇವೆ. ಜಯ ಹೇ ಕರ್ನಾಟಕದ ಮಾತೆ, ಜಯ ಭಾರತ ಜನನೀಯ ತನುಜಾತೆ ಎಂದು ಹಾಡಿ ಘೋಷಿಸುತ್ತೇವೆ. ಈ ನಮ್ಮ ಸೆಂಟ್ ಫ್ರಾನ್ಸಿಸ್ ಝೇವಿಯರ್ ಶಾಲಾಂಗಣದಲ್ಲಿ ನಾವು ಕೂಡ ಈ ನಮ್ಮ ಕರ್ನಾಟಕ ರಾಜ್ಯದ ಹರ್ಷದ ಬಾವುಟವನ್ನು ಏರಿಸಿದ್ದೇವೆ. ಮತ್ತು ಇದರ ಮಹತ್ವ ಏನು ಎಂದು ಈಗ ಕೇಳುವ. ನೀವು ಕೇಳಿದ್ದೀರಾ ಆಗಾಗಲೇ. ಚಾರಿತ್ರಿಕವಾಗಿ 1956ರಲ್ಲಿ ಈ ನವೆಂಬರ್ 1ನೇ ತಾರೀಕಲ್ಲಿ ನಮ್ಮ ಭಾರತದಲ್ಲಿ ಆಯಾಯ ಪ್ರಾಂತ್ಯಗಳಲ್ಲಿ ಪುನರ್ಸ್ಥಾಪನೆ ಆಯಿತು. ನಮ್ಮಲ್ಲಿ ಈ ಪ್ರಾಂತ್ಯವನ್ನು ಮೈಸೂರು ಎಂದು ಕರೆಯಲಾಯಿತು. ಆದರೆ ಒಂದು ಕುಂದುಕೊರತೆ, ಏಕೆಂದರೆ ಮೈಸೂರು ಅಂದರೆ ಬರೀ ಒಂದು ಜಿಲ್ಲೆ. ನಮ್ಮ ಕರ್ನಾಟಕ ಬಹಳ ಮಹತ್ವ. ಕನ್ನಡ ಮಾತನಾಡುತ್ತಾ ಇರುವ ಸಂಸ್ಕೃತಿ, ಭಾವನೆ, ಕಲ್ಪನೆ ಮತ್ತು ರಚನೆ ಸಾಂಪ್ರದಾಯಿಕವಾಗಿ ಸ್ವಾವಲಂಬಿಸಿದ ಇತರ ಜಿಲ್ಲೆಗಳೂ ಉಂಟು. ಬೆಳಗಾವಿ, ಬಳ್ಳಾರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಧಾರವಾಡ, ಬೀದರ್, ರಾಯಚೂರು, ಕೊಡಗು, ಚಿಕ್ಕಮಗಳೂರು, ಹಾಸನ ಮತ್ತು ಇತ್ಯಾದಿ ಹಲವು ಜಿಲ್ಲೆಗಳಿಗೆ ಸ್ವಲ್ಪ ಚಿಂತೆ ಆಯಿತು. ಇದು ಮೈಸೂರು ರಾಜ್ಯ ಅಂತ ಹೇಳಿದರೆ ಈ ಚಿಂತೆಯನ್ನು ಒಟ್ಟು ಸಮರ್ಶಿಸಿ ಹೊಸದಾಗಿ ವರ್ಣಿಸಲಾಯಿತು. 1973ರಲ್ಲಿ ಅಂದಿನ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ಕಾಲದಲ್ಲಿ ಈ ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ನಿರ್ಧರಿಸಲಾಯಿತು. ಅರ್ಥ ಏನು? ಕರ್ಣ ಅಂದರೆ ಕಿವಿ, ಆಟಕ ಮಧುರವಾಗಿ ಕೇಳುವ ಈ ಒಂದು ನಾಡು, ಕಿವಿಗೆ ಅಷ್ಟು ಸುಮಧುರ ಗಾನದ ಒಂದು ನಾಡು ಎಂದು ನಮ್ಮ ಶ್ರೇಷ್ಠ ಕವಿ ಕುವೆಂಪುರವರು ಅರ್ಥಭರಿತವಾಗಿ ವರ್ಣಿಸಿದ್ದಾರೆ. ಪೊನ್ನ, ರನ್ನ, ಪಂಪ ಈ ಆದಿ ಕವಿಗಳು ರಚಿಸಿದ ಹಳೆಯ ಕನ್ನಡ ಭಾಷೆ ನಮ್ಮ ಭಾಷೆ. ಬಸವಣ್ಣವರ ವಚನಗಳು, ಅಕ್ಕ ಮಹಾದೇವಿಯವರ ಭಕ್ತಿಯ ಪಥದ ಗೀತೆಗಳು ಇವೆಲ್ಲ ನಮಗೆ ಪವಿತ್ರತೆಯನ್ನು ತಂದಿದೆ. ಹಾಗೂ ಈ ಆಧುನಿಕ ಕವಿಗಳು ಎಲ್ಲರೂ ಸೇರಿ ಈ ಆಧುನಿಕ ಕನ್ನಡವಾಗಿ ನಮಗೆ ಕನ್ನಡ ಸಂಸ್ಕೃತಿ, ಅದು ಆಂತರಿಕ ಆತ್ಮವನ್ನು ಪ್ರತಿಬಿಂಬಿಸುತ್ತಿದೆ. ಡಾಕ್ಟರ್ ರಾಜ್ಕುಮಾರ್, ನಿಮ್ಮೆಲ್ಲರಿಗೂ ತಿಳಿದಿರುವವರು, ಮೆಚ್ಚಿನ ರಾಜ್ಕುಮಾರ್ ಅವರು ಹಾಡಿದಂತೆ, ಇದೇ ನಾಡು, ಇದೇ ಭಾಷೆ,
ಎಂದೆಂದಿಗೂ ನಮ್ಮದಾಗಿರಲಿ. ಏನೇ ಇರಲಿ, ಹೇಗೆ ಇರಲಿ, ಕನ್ನಡವು ನಮ್ಮ ಉಸಿರಲ್ಲಿ. ಕರುನಾಡ ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರು ಶಿಲ್ಪದ ಬೀಡು, ಬಸವೇಶ್ವರ ರನ್ನ ಪಂಪರ ಸವಿಮಣಿಯ ನಾಡು. ಗೊತ್ತಿದ್ದವರು ಇದನ್ನು ಹಾಡಬಹುದು, ಸ್ವಲ್ಪ ಸರಿಯಿಲ್ಲ. ಇದೇ ನಾಡು ಇದೇ ಬೀಡು ಎಂದೆಂದು ನಮ್ಮದಾಗಿರಲಿ. ಹೇಗೆ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಎಲ್ಲ ಹಾಡಿ ಮಕ್ಕಳೇ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಏನೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಕರುನಾಡ ಸ್ವರ್ಗದ ಸೀಮೆ, ಕಾವೇರಿ ಹುಟ್ಟಿದ ನಾಡು, ಕಲ್ಲಲ್ಲಿ ಕಲೆಯನ್ನು ಕಂಡ ಬೇಲೂರು ಶಿಲ್ಪದ ನಾಡು, ಬಸವೇಶ್ವರ ರನ್ನ ಪಂಪರ ಸವಿವಾಣಿಯ ನಾಡು. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಏನೇ ಇರಲಿ, ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ. ಮತ್ತೊಮ್ಮೆ ನಿಮಗೆ ಶುಭ ದಿನ. ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಮಾತೆ ಎಂದು ನಾನು ನಿಮಗೆ ಶುಭವನ್ನು ಬಯಸುತ್ತೇನೆ. ಥ್ಯಾಂಕ್ ಯು. ನಾಡು ನುಡಿಯ ಬಗ್ಗೆ ಮನಮುಟ್ಟುವಂತೆ ತಿಳಿಸಿದ ಸಿಸ್ಟರ್ ಎಮಾ ಮಚಾಳರವರಿಗೆ ಧನ್ಯವಾದಗಳು. ರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಗೌರವಾನ್ವಿತ ಅತಿಥಿಗಳಾದ ಸೈಯದ್ ಜಮೀಲ್ ರವರನ್ನು ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸ್ಟೂಡೆಂಟ್ಸ್, ನನ್ನ ಜೊತೆ ಹೇಳಿ, ಜೈ ಕನ್ನಡ. I think you are tired from sports yesterday, huh? Say loudly. Jai Karnataka Mate. Yes, this sounds good. ಈ ಭವ್ಯ ವೇದಿಕೆ ಮೇಲೆ ಉಪಸ್ಥಿತಿರುವ ಅತಿಥಿ ಮಹೋದಯಗಳೇ ಮತ್ತು ಈ ಶಾಲೆಯ ಮುಖ್ಯ ಸಿಸ್ಟರ್ ಆದ ಆಂಥೋನಿ ಮರಿಯಾ ಸೆಲ್ವಿ ಅವರೇ, ಹಿರಿಯರು, ಗಣ್ಯರು, ಮಿತ್ರರು, ಹಾಗೆ ಈ ಸಭೆಯಲ್ಲಿ ಇರುವ ಎಲ್ಲ ಗುರುಗಳೇ ಮತ್ತು ನನ್ನ ಪ್ರಿಯ ಮಕ್ಕಳೇ, ಆತ್ಮೀಯ ಬಂಧುಗಳೇ, ನನ್ನ ಪರವಾಗಿ ನಿಮ್ಮ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ನಮ್ಮ ಹೆಮ್ಮೆಯ ರಾಜ್ಯ, ಕನ್ನಡ ನಮ್ಮ ಮಾತೃಭಾಷೆ. ಮಕ್ಕಳೇ, ಕನ್ನಡ ರಾಜ್ಯೋತ್ಸವವನ್ನು ನಾವು ಅತಿ ಸಂತೋಷದಿಂದ ಆಚರಿಸ್ತೀವಿ. ನನ್ನ ಸಲಹೆ ನಿಮ್ಮೆಲ್ಲರಿಗೂ ಕನ್ನಡ ಭಾಷೆಯನ್ನು ನಾವು ಉಳಿಸ್ಕೋಬೇಕು. ನಮ್ಮ ಹಿರಿಯರು ಕೊಟ್ಟ ಕೊಡುಗೆ ಈ ಕನ್ನಡ ಭಾಷೆ. ನಮ್ಮ ಕರ್ತವ್ಯ ಇದು. ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಕಲಿಯಿರಿ ನೀವು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ
ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ನಾಡು ನುಡಿಯ ಬಗ್ಗೆ ಮಾತನಾಡಿದ ಸರ್ ಅವರಿಗೂ ಧನ್ಯವಾದಗಳು. ಈಗ ವಂದನಾರ್ಪಣೆ ನೀಡಲು ಬರುತ್ತಿದ್ದಾರೆ ಭಾರ್ಗವಿ. ವಂದನಾರ್ಪಣೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನದ ಮುಖ್ಯ ಕೇಂದ್ರಬಿಂದು ಮುಖ್ಯ ಅತಿಥಿಗಳಾದ ಶ್ರೀಯುತ ಸೈಯದ್ ಜಮೀಲ್ ಅವರು ತಮ್ಮ ಸಮಯವನ್ನು ನಮ್ಮೊಂದಿಗೆ ಹಂಚಿಕೊಂಡು ಈ ದಿನದ ಸಂತೋಷವನ್ನು ಇಮ್ಮಡಿಗೊಳಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸಿಸ್ಟರ್ ಎಮಾ ಮಚಾರೋ, ಸಿಸ್ಟರ್ ಸುಮಾ, ಸಿಸ್ಟರ್ ರೋಸ್ಲಿ ಇವರಿಗೂ ಧನ್ಯವಾದಗಳು. ಈ ದಿನದ ಆಚರಣೆಗೆ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನೀಡಿದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದ ಭಗಿನಿ ಸೆಲ್ವಿ ಹಾಗೂ ಭಗಿನಿ ಸುಮಾ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಉತ್ತಮ ಮಾರ್ಗದರ್ಶನ ಮತ್ತು ನಮ್ಮೆಲ್ಲರಿಗೆ ಪ್ರೇರಣೆಯಾದ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಪ್ರತಿಭೆಗಳಿಗೆ ಅಭಿನಂದನೆಗಳನ್ನು. ನಿಮ್ಮ ಪ್ರದರ್ಶನಗಳಿಂದ ಈ ವೇದಿಕೆ ಇನ್ನೂ ಪ್ರಭಾವಶಾಲಿಯಾಗಿ ಮಾಡಿದ ನಿಮಗೂ ಸಹ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಮಯ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ದಿನವು ನಿಮಗೆ ಸಂತೋಷ, ಗೌರವ ಮತ್ತು ಕನ್ನಡ ಪ್ರೀತಿ ತುಂಬಿರಲಿ ಎಂದು ಹಾರೈಸುತ್ತೇನೆ. ಜೈ ಕರ್ನಾಟಕ. ಧನ್ಯವಾದಗಳು ಭಾರ್ಗವಿ. ಈಗ ರಾಷ್ಟ್ರಗೀತೆ ಹಾಡಲು ಎಲ್ಲರೂ ಎದ್ದು ನಿಲ್ಲಬೇಕೆಂದು ವಿನಂತಿಸುತ್ತೇನೆ.